ಇವತ್ತು 2,000 ರೂಪಾಯಿ ಮಹಿಳೆಯರಿಗೆ 2,000, ಕರೆಂಟ್ ಫ್ರೀ, ಬಸ್ಸು ಫ್ರೀ, ಇನ್ನೇನೇನು ಫ್ರೀ? ಎಲ್ಲ ಫ್ರೀ. ಆದರೆ ಕರೆಂಟ್ ರೇಟು ಪಂಪ್ ಸೆಟ್ಗೆ ಎಷ್ಟು ಕೊಡ್ಬೇಕೀಗ? ಎಷ್ಟು? 1 ಲಕ್ಷ. ನಮ್ಮ ದಾಸ ಹೇಳ್ತಾನೆ, ಬೇರೆ ಏನು ಹೇಳ್ತಾನೆ ಹೇಳ್ತೀನಿ ಈಗ. ಅದನ್ನ ಈಗ ಒಂದು ಪಂಪ್ ಸೆಟ್ಗೆ ಫ್ರೀಯಾಗಿ ಆಗ್ತಿದ್ನ 3 ಲಕ್ಷ, 4 ಲಕ್ಷ. ಈಗ ನಮ್ಮ ಹಿಂದೆ ಇಲ್ಲಿ ದಾಸ ಹೇಳ್ತಾವನೆ, ಪಾಪ ಹೆಂಗೋ ಕೆಲ್ಸಕ್ಕೆ ಹೋದವರು ಹೆಂಗೋ ಸುಸ್ತಾಯ್ತಿತ್ತು ಅಂದ್ಬಿಟ್ಟು ಅವತ್ತು ಕುಮಾರಣ್ಣ ಅವರು ಸಾರಾಯಿ ನಿಷೇಧ ಮಾಡಿದ್ರು. ಇವತ್ತು ನಮಗೇನೋ ಗೊತ್ತಿಲ್ಲ ಅದ್ರ ರೇಟ್ ಎಷ್ಟಿದೆ ಅಂತ. ಇಲ್ಲಿ ದಾಸ ಹೇಳ್ತಾವನೆ 30% ಜಾಸ್ತಿ ಆಗದೆ, 50% ಜಾಸ್ತಿ ಆಗದೆ ಒಂದು ಕ್ವಾರ್ಟರ್ಗೆ ಅಂತ ಹೇಳ್ತಾವ. ನಂಗೆ ಗೊತ್ತಿಲ್ಲ ಎಷ್ಟು ಜಾಸ್ತಿ ಆಗಿದೆ ಅಂತ. ಕರೆಂಟು 1 ಯೂನಿಟ್ಗೆ ಡಬಲ್ ಆಗಿದೆ. 1 ಯೂನಿಟ್ಗೆ ಡಬಲ್ ಆಗಿದೆ. ಕಮರ್ಷಿಯಲ್ 10 ರೂಪಾಯಿ, 3 ಪಟ್ಟು ಜಾಸ್ತಿ ಆಗಿದೆ. ಬಹುಶಃ ಇಷ್ಟೆಲ್ಲ ದುಡ್ಡು ಎಲ್ಲೋಯ್ತು? ಸಾಲ ಬೇರೆ ಮಾಡ್ತಾ ಇದ್ದೀರಿ, ಇದೆಲ್ಲ ಜಾಸ್ತಿ ಮಾಡಿದ್ದೀರಿ, ದುಡ್ಡು ಎಲ್ಲೋಯ್ತು? ಫ್ರೀ ಕೊಡ್ತಾ ಇರೋದು ಈಗ ಹೇಳಿದಂಗೆ 72,000, ಸಾಲ ಮಾಡಿರೋದು 1 ಲಕ್ಷ, ಇದೆಲ್ಲ ಎಕ್ಸ್ಟ್ರಾ ಮಾಡಿರೋ ದುಡ್ಡು ಎಲ್ಲೋಯ್ತು? ಯಾರಿಗೂ ಗೊತ್ತಿಲ್ಲ. ಕೇರಳಕ್ಕೆ ಹೋಯ್ತಾ? ಗೊತ್ತಿಲ್ಲ ನನಗೆ, ಗೊತ್ತಿಲ್ಲಪ್ಪ ನನಗೆ ಎಲ್ಲೋಗಿದೆ ಅಂತ. ನಾನು ಹೇಳೋದು ಇಷ್ಟೇ, ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಾರಾಯಿ ನಿಷೇಧ ಮಾಡಿದ್ರು, ಲಾಟ್ರಿ ನಿಷೇಧ ಮಾಡಿದ್ರು. ಕಳೆದ ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ 26,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು. ಅಲ್ಲಿ ಯಾವುದೇ ಪಕ್ಷ ನೋಡಿಲ್ಲ, ಯಾವುದೇ ಜಾತಿ ನೋಡಿಲ್ಲ, ಯಾವುದೇ ಧರ್ಮ ನೋಡಿಲ್ಲ. ರೈತರ 26,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ನಮ್ಮ ಮೈಸೂರು ಜಿಲ್ಲೆ ಒಂದಕ್ಕೆ 500 ಕೋಟಿ ಸಾಲ ಮನ್ನಾ ಆಗಿದೆ. ಮೈಸೂರು ಜಿಲ್ಲೆ ಒಂದೇ ಜಿಲ್ಲೆಗೆ 500 ಕೋಟಿ ರೈತರ ಸಾಲ ಮನ್ನಾ ಆಗಿರ್ತಕ್ಕಂಥದ್ದು. ಇಲ್ಲಿ ಆಗಿರ್ಬೇಕು. ಎಷ್ಟು ಜನಕ್ಕಾಗಿದೆ ಸಾಲ ಮನ್ನಾ? ಕುಮಾರಣ್ಣವ್ರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ 1 ಲಕ್ಷ, 2 ಲಕ್ಷ, 25,000, 50,000, 26,000 ಕೋಟಿ ಸಾಲ ಮನ್ನಾ ಆಗಿದೆ. ಬಹುಶಃ ಇವತ್ತು ನಾವೇನು 2,000 ರೂಪಾಯಿ ಕೊಡ್ತೀವಿ, ಬಸ್ ಫ್ರೀ ಕೊಡ್ತೀವಿ, ಕರೆಂಟ್ ಫ್ರೀ ಕೊಡ್ತೀವಿ, ಎಲ್ಲ ಹೇಳಿದ್ದೇ ಆಯ್ತು. ನಮ್ಮ ರೈತ ತಲೆ ಮೇಲೆ ಬರೆ ಎಳೆದಿದ್ದೇ ಆಯ್ತು. ಈ ರೀತಿ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇದೆ. ನಮ್ಮ ರಾಜ್ಯದಲ್ಲಿ ರೈತರು ಏನಾದರೂ ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಮಾತ್ರ ನಮ್ಮ ರಾಜ್ಯದ ರೈತರಿಗೆ ಉಳಗಾಲ. ಇವತ್ತು 2028ಕ್ಕೆ ನಿಮ್ಮೆಲ್ಲರ ಒಂದು ವಿಶ್ವಾಸವನ್ನು ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ವಿಶ್ವಾಸವನ್ನು ಗಮನಿಸಿದ್ರೆ 2028ಕ್ಕೆ NDA JDS ಹಾಗೂ ಬಿಜೆಪಿ ಪಕ್ಷದ ಮೈತ್ರಿ ಸರ್ಕಾರ 100ಕ್ಕೆ 100 ಸರ್ಕಾರ ಬರುತ್ತೆ. ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದೇ ನಿಮ್ಮೆಲ್ಲರ ಆಶಯ ಇದೆ. ಅದು 100ಕ್ಕೆ 100 ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ರಾಜ್ಯದಲ್ಲಿ ಇಡೀ ಕರ್ನಾಟಕ ರಾಜ್ಯವನ್ನ ಸುತ್ತಿ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು 2 ಸೀಟು 3 ಸೀಟು ಅಂತ ಹೇಳ್ತಿದ್ರು, 71 ವಿಧಾನಸಭಾ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಇನ್ನೂ ಕಾರ್ಯಕರ್ತರು ಕರೀತಾ ಇದ್ದಾರೆ. 224 ಕ್ಷೇತ್ರಗಳಲ್ಲಿ ಇವತ್ತು ಕರೆದು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಇಡೀ ರಾಜ್ಯವನ್ನ 71 ವಿಧಾನಸಭಾ ಕ್ಷೇತ್ರವನ್ನ ಸುತ್ತಾಡಿ ಸುಮಾರು 12-13 ಸಾವಿರ ಕಿಲೋಮೀಟರ್ಗಳ ಗಟ್ಟಲೆ ಸುತ್ತಾಡಿ ಇವತ್ತು ಅವರೇ ನಿದ್ರೆ ಮಾಡ್ತಾ ಇಲ್ಲ. ಇವತ್ತು ಅವರು
ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತಿದ್ರು, ಚನ್ನಪಟ್ಟಣದಲ್ಲಿ ಚುನಾವಣೆಗೆ ನಿಂತಿದ್ರು, ರಾಮನಗರದಲ್ಲಿ ಚುನಾವಣೆ ನಿಂತಿದ್ರು. ಅವ್ರು ಮನ್ಸು ಮಾಡಿದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಏನ್ ಬೈ ಎಲೆಕ್ಷನ್ ನಡೆದಿತ್ತು ಅವತ್ತು ಸರ್ಕಾರ ಇತ್ತು. ರಾಮನಗರ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ನಡೆದಿತ್ತು, ಅವತ್ತು ನಮ್ಮ ಸರ್ಕಾರ ಇತ್ತು. ಅವ್ರು ಮನ್ಸು ಮಾಡಿದ್ರೆ ಅವತ್ತೇ MP ಆಗ್ಬೋದಾಗಿತ್ತು, MLA ಆಗ್ಬೋದಾಗಿತ್ತು. ನಮ್ಮ ಪಕ್ಷ ಕಷ್ಟ ಕಾಲದಲ್ಲಿ ಇದ್ರೂ ಸಹ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಮುಜುಗರಕ್ಕೆ ಸಿಲುಕಿಸಬಾರದು. ನಾನೇ ಪಕ್ಷವನ್ನ ಕಟ್ತೀನಿ, ಪಕ್ಷವನ್ನ ಉಳಿಸ್ತೀನಿ ಅಂತಕ್ಕಂಥ ದೃಢವಾದ ನಿರ್ಧಾರವನ್ನು ಇಟ್ಕೊಂಡು ಇವತ್ತು 3 ಚುನಾವಣೆ ಫಲಿತಾಂಶ ಏನೇ ಇರ್ಬೋದು, ರಾಜ್ಯದ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ಹೋದಂತ ಸಂದರ್ಭದಲ್ಲಿ ಜನರು ನಮ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಬೇಕು, ನೀವು ಬರಬೇಕು ನಮ್ಮ ಕ್ಷೇತ್ರಗಳಿಗೆ ಅಂತೇಳಿ ಇವತ್ತು ಒಂದು ಎಲ್ಲ ಕಡೆ ಅವರನ್ನ ಅತಿಯಾದ ಪ್ರೀತಿಯಿಂದ, ವಿಶ್ವಾಸದಿಂದ, ಅಭಿಮಾನದಿಂದ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ. ಪಕ್ಷಕ್ಕೋಸ್ಕರ ಹಗಲು ರಾತ್ರಿ ದುಡಿತಾ ಇದ್ದಾರೆ. ನಮ್ಮ ಕಾರ್ಯಕರ್ತರನ್ನ, ನಮ್ಮ ಮುಖಂಡಗಳನ್ನ, ಪಕ್ಷವನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತಕ್ಕಂಥ ದೃಢವಾದಂತ ಸಂಕಲ್ಪವನ್ನು ಇಟ್ಕೊಂಡು ಹೊರಟಿದ್ದಾರೆ. ನಾವೆಲ್ಲರೂ ಸಹ ಅವ್ರ ಜೊತೆಗೆ ಇದೀವಿ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇವತ್ತು ಸಾರಾ ಮಹೇಶಣ್ಣ ಅವರ ನೇತೃತ್ವದಲ್ಲಿ ಇವತ್ತು ನಾನಿರ್ಬೋದು, ಅಶ್ವಿನ್ ಕುಮಾರ್ ಅವ್ರು ಇರ್ಬೋದು, ಮಾದೇವಣ್ಣ ಅವ್ರು ಇರ್ಬೋದು, ಅಭಿಷೇಕ್ ಅವ್ರು ಇರ್ಬೋದು, ಕೃಷ್ಣ ನಾಯ್ಕರು ಇರ್ಬೋದು, ಮೈಸೂರಿನ ಎಲ್ಲ ನಗರದ ವ್ಯಾಪ್ತಿಯ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಜನರೊಂದಿಗೆ ಜನತಾಳ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಜನರೊಂದಿಗೆ ಜನತಾಳ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಇದರ ಸಂದೇಶ ಒಂದೇ, 2028ಕ್ಕೆ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಮುಂದೊಂದು ದಿನ ನಮ್ಮೆಲ್ಲರ ನೆಚ್ಚಿನ ಯುವಕರ ಆಶಾ ಕಿರಣ ಇಡೀ ರಾಜ್ಯದಲ್ಲಿ ಹಗಲು ರಾತ್ರಿ ಸುತ್ತಾಡಿ ಜಾತ್ಯತೀತ ಜನತಾದಳ ಪಕ್ಷವನ್ನ ಕಟ್ತಾ ಇರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಒಂದಲ್ಲ ಒಂದು ದಿವಸ ಆ ಸ್ಥಾನವನ್ನ ಅಲಂಕರಿಸ್ತಾರೆ. ನಾವೆಲ್ಲರೂ ಸಹ ಅವ್ರ ಬೆನ್ನೆಲುಬಾಗಿ ನಿಲ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ 2 ಮಾತನ್ನ ಮಾತಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.